ಹೆಚ್ಡಿ ಕೋಟೆಯಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ವತಿಯಿಂದ ನವ ಹೆಗ್ಗಡದೇವನ ಕೋಟೆ ನಿರ್ಮಾಣಕ್ಕಾಗಿ ಯುವ ಸಮ್ಮೇಳನ ಮತ್ತು ಯುವ ಕಾಂಗ್ರೆಸ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ಪಟ್ಟಣದ ಕನಕ ಭವನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶಾಸಕ ಅರುಣ್ ಚಿಕ್ಕಮಾದು, ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ, ನಂಜನಗೂಡು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್, ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಎಚ್.ಎಸ್. ಮಂಜುನಾಥ್, ಜಿಲ್ಲಾಧ್ಯಕ್ಷ ಬಿ.ಜೆ. ವಿಜಯಕುಮಾರ್ ಪಾಲ್ಗೊಂಡಿದ್ದರು. ಮತ ಕಳುವು ವಿರುದ್ಧ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿ ಬಳಿಕ ಯುವ ಕಾಂಗ್ರೆಸ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ಬಳಿಕ ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಂದಗರ ಶಿವರಾಜ್, ಎಚ್ಡಿಕೋಟೆ ತಾಲೂಕು ಅಧ್ಯಕ್ಷ ಅಜರುದ್ದೀನ್, ಸರ್ಗೂರು ತಾಲೂಕು ಅಧ್ಯಕ್ಷ ನವೀನ್ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಯುವ ಕಾಂಗ್ರೆಸ್ ಮೂಲಕ ಜಾತ್ಯತೀತ, ಸೌಹಾರ್ದಯುತ, ಶಾಂತಿಯುತ ಸಮಾಜ ನಿರ್ಮಾಣಕ್ಕೆ ಸದಾ ಶ್ರಮಿಸುತ್ತೇವೆ. ದೇಶಕ್ಕೆ ಸಹಕಾರ ನೀಡುವ ವಿಚಾರದಲ್ಲಿ ಒಗ್ಗಟ್ಟು ಕಾಯ್ದುಕೊಂಡು ಪಕ್ಷದ ಆಶಯದಂತೆ ನನಗೆ ಲಭಿಸಿರುವ ಈ ಹುದ್ದೆಯನ್ನು ಅತ್ಯಂತ ನಿಷ್ಠೆಯಿಂದ ನಿಭಾಯಿಸುತ್ತೇನೆಂದು ನನ್ನ ಆತ್ಮಸಾಕ್ಷಿ ಹಾಗೂ ಭಾರತದ ಶ್ರೇಷ್ಠ ಗ್ರಂಥ ನಮ್ಮ ಸಂವಿಧಾನದ ಹೆಸರಿನಲ್ಲಿ ನಾನು ಪ್ರಮಾಣ ಮಾಡುತ್ತೇನೆ. ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ, ಬಿಜೆಪಿ ವಿರುದ್ಧ ಮತಗಳತನ ಆರೋಪ ಮಾಡಿದರು. ಅಥವಾ ಮತಗಳು ಈ ಒಂದು ವಿರುದ್ಧ ಒಂದು ಆಂದೋಲನ ಮಾಡಬೇಕು ಅಂತ ಹೇಳಿ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯವರು ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಅಖಿಲ ಭಾರತೀಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವರು ಮತ್ತು ನಮ್ಮ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು ಅವರಿಬ್ಬರು ಕೂಡ ವೋಟ್ ಚೋರಿಯ ವಿರುದ್ಧ, ಮತಕಳವಿನ ವಿರುದ್ಧ ಸಹಿ ಸಂಗ್ರಹಣೆ ಮಾಡಿ ಒಂದು ಆಂದೋಲನ ರೂಪಿಸಬೇಕು ಅಂತ ಹೇಳಿ ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಾವು ಕನಿಷ್ಠ ಪಕ್ಷ 25,000 ಸಹಿ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿ ಆ ಕಾರ್ಯಕ್ರಮನ ಮಾಡ್ತಾ ಇದ್ದೇವೆ. ನೆನ್ನೆ ನಮ್ಮ ವರ್ಣಾ ಕ್ಷೇತ್ರದಲ್ಲೂ ಕೂಡ ಈ ಸಹಿ ಸಂಗ್ರಹಣೆ ಕಾರ್ಯಕ್ರಮನ ಮಾಡಿದ್ವಿ. ಅದನ್ನು ಇವತ್ತು ಎಚ್.ಡಿ. ಕೋಟೆಯಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಇದನ್ನ ಒಂದು ಕಾರ್ಯಕ್ರಮ ಗಂಭೀರವಾಗಿ ತೆಗೆದುಕೊಂಡು ಮಾಡಬೇಕು. ಯಾಕೆ ಅಂತಂತಂದ್ರೆ ಯಾವುದೇ ಒಂದು ಪ್ರಜಾಪ್ರಭುತ್ವ ಅಡಿಪಾಯ ಅಂತಂತಂದ್ರೆ ಎಲೆಕ್ಷನ್ಸ್ ಪ್ರಾಮಾಣಿಕವಾಗಿ ಮತ್ತು ಮುಕ್ತವಾಗಿ ಆದರೆ ಮಾತ್ರ ಒಂದು ಪ್ರಜಾಪ್ರಭುತ್ವ ಸರ್ವೈವ್ ಆಗಲಿಕ್ಕೆ ಸಾಧ್ಯ, ಪ್ರಜಾಪ್ರಭುತ್ವ ಉಳಿಯೋದಕ್ಕೆ ಸಾಧ್ಯ. ಆದರೆ ನೀವು ಚುನಾವಣೆಯೇ ರಿಂಗ್ ಮಾಡಿಬಿಟ್ರೆ, ಚುನಾವಣೆಯಲ್ಲೇ ಮೋಸ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ, ವಂಚನೆ ಮಾಡೋಕ್ಕೆ ಶುರು ಮಾಡಿದ್ರೆ, ಮತಗಳನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ? ಜನರು ಯಾರನ್ನ ಅಧಿಕಾರದಲ್ಲಿ ತರಬೇಕು ಅಂತ ಬಯಸ್ತಾರೋ ಅವ್ರನ್ನ ತರೋದಕ್ಕಾಗೋದಿಲ್ಲ. ಜನಾದೇಶಕ್ಕೆ ವಂಚನೆ ಮಾಡ್ದಂಗಾಗುತ್ತೆ. ಆಮೇಲೆ ಏನು ಮಾಡ್ತಾರೆ? ಇವರೇ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಬಿಜೆಪಿ ಪಕ್ಷದವರು ಅಧಿಕಾರದಲ್ಲಿ ಇರ್ತಾರೆ. ಇವತ್ತು ರಾಹುಲ್ ಗಾಂಧಿಯವರು ಬಹಳ ಚೆನ್ನಾಗಿ ಒಂದು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಹೇಗೆ ದೇಶಾದ್ಯಂತ ವ್ಯಾಪಕವಾಗಿ ಈ ಮತಗಳ್ಳತನ ನಡೀತಿದೆ ಅಂತ ಯೂಟ್ಯೂಬಲ್ಲಿ ಈಗಲೂ ಕೂಡ ಆ ವಿಡಿಯೋ ಇದೆ, ನೀವು ನೋಡ್ಬೋದು. ಎಳೆಯಾಗಿ ರಾಹುಲ್ ಗಾಂಧಿ ಅವರು ಯಾವ್ಯಾವ ರೀತಿಯಲ್ಲಿ ಮತಗಳ್ಳತನ ಮಾಡ್ತಾ ಇದ್ದಾರೆ ಬಿಜೆಪಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಶಾಸಕ ದರ್ಶನ್ ಧ್ರುವನಾರಾಯಣ ಮಾತನಾಡಿ, ನಮ್ಮ ತಂದೆಯನ್ನು ಸಂಸದರನ್ನಾಗಿ ಮಾಡಿದ ಈ ಕ್ಷೇತ್ರದ ಜನರ ಜೊತೆ ಸದಾ ತಾವು ಇರೋದಾಗಿ ಹೇಳಿದ್ರು. ಮತ್ತೊಮ್ಮೆ ನಮ್ಮ ಕಂದೆಗರ ಶಿವರಾಜನವರಿಗೆ, ಅಜರ್ ಅವರಿಗೆ, ನವೀನ್ ಅವರಿಗೆ ವೇದಿಕೆ ಪರವಾಗಿ ಶುಭಾಶಯಗಳನ್ನು ಕೋರ್ತಾ, ನಾವು ಕೂಡ ನಿಮ್ಮೊಟ್ಟಿಗೆ ಸದಾಕಾಲ ಇದ್ದು ಯಾವ ರೀತಿ ತಮ್ಮ ಕ್ಷೇತ್ರದ ಶಾಸಕರು ತಮಗೆ ಬೆನ್ನೆಲುಬಾಗಿ ನಿಂತು ಪ್ರತಿ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ, ತುಂಬ ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದರು. ನಾವು ಕೂಡ ನಿಂತಾಗಿದ್ದು ನಿಮ್ಮ ಜನಪ್ರಿಯ ಶಾಸಕರೊಟ್ಟಿಗೆ ನಾವು ಕೂಡ ಅವರಿಗೆ ಕೈ ಜೋಡಿಸಿ ನಿಮ್ಮೊಟ್ಟಿಗೆ ಸದಾಕಾಲ ಇರ್ತೇವೆ ಅನ್ನೋ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕೊನೆಯದಾಗಿ ಈ ಒಂದು ತಾಲೂಕಿನ ಜನತೆ ನಮ್ಮ ತಂದೆಯವರು ಶ್ರೀ ಧ್ರುವಣ್ಣರವರಿಗೆ 2 ಬಾರಿ ಸಂಸದರಾಗಲಿಕ್ಕೆ ತೆಗೆದುಕೊಡದ ಅವಕಾಶ ಅವರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಅವರ ಸೇವೆಯನ್ನು ಇಲ್ಲಿ ಮಾಡಿದ್ದಾರೆ. ಅದರಂತೆ ನಾನು ಕೂಡ ನಿಮ್ಮಲ್ಲಿ ಇದ್ದು
ಶಾಸಕರ ಜೊತೆ ನಾನು ಜೊತೆಗೂಡಿ ನಮ್ಮ ಸೇವೆಯ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತೇನೆ ಅಂತ ನನಗೆ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ದಿನದ ಶುಭಾಶಯಗಳನ್ನ ಕೋರಿ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಿಯನ್ನಾಗಿ ಮಾಡಲು ನಾವೆಲ್ಲ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ನೀಡಬೇಕು ಎಂದು ಶಾಸಕ ಅಲಿ ಚಿಕ್ಮದು ಹೇಳಿದರು. ಯುವಕರು ಬಹಳಷ್ಟು ಇಡೀ ದೇಶದಾದ್ಯಂತ ಇವತ್ತು ರಾಹುಲ್ ಗಾಂಧಿ ಅವರ ಬಗ್ಗೆ ಬಹಳ ಅಭಿಮಾನವನ್ನ ಇಟ್ಕೊಂಡು ನಾವೆಲ್ಲರೂ ಕೂಡ ಮುಂದಿನ ಪ್ರಧಾನಿ ಆಗ್ಬೇಕು ಅಂತಾನು ಕೂಡ ನಾವು ನಿರೀಕ್ಷೆಯನ್ನ ನಾವು ಇಟ್ಕೊಂಡಿದ್ದೀವಿ. ಇವತ್ತಿಗೆ ಯುವಕರಿಗೆ ಅತಿ ಹೆಚ್ಚು ಆದ್ಯತೆಯನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ಕಡೆಯಿಂದ ಕೂಡ ನೀಡ್ಕೊಂಡು ಬರ್ತಿದೆ. ಉದಾಹರಣೆ, ಇವತ್ತು ಬಹಳಷ್ಟು ಜನ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಆದ ನಂತರ ಶಾಸಕರುಗಳಾಗಿ ಪಾರ್ಲಿಮೆಂಟ್ ಸದಸ್ಯರುಗಳಾಗಿ ಇವತ್ತು ಸೇವೆಯನ್ನ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಸೇವೆಯನ್ನು ಕೂಡ ಇವತ್ತು ಸಲ್ಲಿಸಿರ್ತಕ್ಕಂಥದ್ದು ತಾವು ಕಣ್ಣು ಮುಂದೆ ನೋಡಬಹುದು. ಕಾರ್ಯಕ್ರಮದಲ್ಲಿ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಎಚ್.ಎಸ್. ಮಂಜುನಾಥ್, ಜಿಲ್ಲಾಧ್ಯಕ್ಷ ಬಿ.ಜೆ. ವಿಜಯಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಜೆದ್ ಪಾಷಾ, ಮನುಗನಹಳ್ಳಿ ಮಾದಪ್ಪ, ಚಂದನ್ ಗೌಡ, ಮುಖಂಡರಾದ ನಂದಿನಿ ಚಂದ್ರಶೇಖರ್, ಭಾಗ್ಯಲಕ್ಷ್ಮಿ ನಿಂಗರಾಜ್, ಹಿರೇಳಿ ಸೋಮೇಶ್, ಆಸಿಫ್ ಇಕ್ಬಾಲ್, ಎಚ್.ಸಿ. ನರಸಿಂಹಮೂರ್ತಿ, ಶಿವಪ್ಪ ಕೋಟೆ, ಕ್ಯಾತ್ನಹಳ್ಳಿ ನಾಗರಾಜ್, ಜಿನ್ನಹಳ್ಳಿ ರಾಜನಾಯಕ, ನಾಗರಾಜ್, ಚೆಲುವರಾಜ್, ಚಾಮರಾಜ್, ಸ್ಟುಡಿಯೋ ಪ್ರಕಾಶ್, ಪ್ರದೀಪ್ ನಾಗನಹಳ್ಳಿ, ಅನಿಲ್, ಸುರೇಶ್, ನಂಜುಂಡಮೂರ್ತಿ, ಬಾಲಯ್ಯ, ನರಸೀಪುರ ರವಿ, ಶಫಿ, ದೀಪಕ್, ಬಸಪ್ಪ, ಪುರದಕಟ್ಟೆ ಬಸವರಾಜ್, ಮರಿದೇವಯ್ಯ, ಅಶೋಕ್, ಕೆಂಗನಗೌಡ, ಮನಸಿರಿ ಶಂಕರ್, ಶಶಿ ಪಾಟೀಲ್, ವಕೀಲ ಶಿವರಾಜ್, ಸೌಮ್ಯ, ಹಬೀಬ್, ಬಿ.ವಿ. ಬಸವರಾಜ್, ಮಲ್ಲೇಶ್, ನಾಗರಾಜ್, ಗುರುಸ್ವಾಮಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎಚ್.ಡಿ. ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ.